ಎಲ್ಲರಿಗೂ ನಮಸ್ತೆ. ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಮತ್ತೊಮ್ಮೆ ಶಾರದಾ ಅಕಾಡೆಮಿಗೆ ಆತ್ಮೀಯ ಸ್ವಾಗತ. ಸೊ ಆತ್ಮೀಯರೇ, ಬಹಳ ದಿನಗಳಿಂದ ನೀವು ಕೆಸೆಟ್ ಎಕ್ಸಾಮ್ ಅನ್ನ ಬರೀಬೇಕು ಅಂತ ವೇಟ್ ಮಾಡ್ತಾ ಇದ್ರಿ. ಸೊ ಈಗ ಕೆಇಎ ವತಿಯಿಂದ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಇವತ್ತು ದಿನಾಂಕ 10/8/2026 ಕೆಸೆಟ್ಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2026 ನೀವು ನೋಡಬಹುದು. ತಮ್ಮೆಲ್ಲರಿಗೂ ಗೊತ್ತಿದೆ. ಸೊ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅನ್ನ ಬರಿಬೇಕಾಗಿತ್ತು ಅಂದ್ರೆ ಕೆಸೆಟ್ ಅಥವಾ ನೆಟ್ ಅನ್ನ ಕ್ವಾಲಿಫೈ ಆಗಿರಲೇಬೇಕು. ದಟ್ಸ್ ವೈ ಇವತ್ತು ಕೆಸೆಟ್ ಅಧಿಸೂಚನೆ ಬಿಡುಗಡೆಯಾಗಿದೆ. ಎಕ್ಸಾಮ್ ಡೇಟ್ ಅನ್ನು ಸಹ ಹಿಂದೆ ಅನೌನ್ಸ್ ಮಾಡಿದ್ರು. ಸೊ ಮತ್ತೊಮ್ಮೆ ನೋಡ್ಕೊಳ್ರಿ, 11/10/2026 ಭಾನುವಾರದಂದು ಕೆಸೆಟ್ ಎಕ್ಸಾಮ್ ನಡೆಯುತ್ತೆ. ಹಾಗಾಗಿ ಈ ಒಂದು ಮಾಹಿತಿಯನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳೇಬೇಕು. ವೆರಿ ಇಂಪಾರ್ಟೆಂಟ್ ಡೇಟ್. ಸೊ ಅದಕ್ಕಿಂತ ಪೂರ್ವದಲ್ಲಿ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಾರಂಭ ದಿನಾಂಕ 10/8/2026 ಅಂದ್ರೆ ಇವತ್ತಿಂದ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆಯೇ ಅಂತಿಮವಾದಂತಹ ದಿನಾಂಕ, ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಕೊನೆಯ ದಿನಾಂಕ ನೋಡಿ 5/9/2026 ಅಂದ್ರೆ ಮುಂದಿನ ತಿಂಗಳ ಸೆಪ್ಟೆಂಬರ್ 5ನೇ ತಾರೀಕಿನವರೆಗೂ ಸಹ ನಿಮಗೆ ಅವಕಾಶ ಇದೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಇನ್ನು ಅರ್ಜಿಯನ್ನ ಪಾವತಿ ಮಾಡಲಿಕ್ಕೆ, ಅರ್ಜಿ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ಲಾಸ್ಟ್ ಡೇಟ್ ನೋಡಿ ಒಂದು ದಿನ ಮಾತ್ರ ಎಕ್ಸ್ಟ್ರಾ ಇರುತ್ತೆ. ಹಾಗಾಗಿ 6ನೇ ತಾರೀಕು ಚಲನ್ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ನೋಡಿ. ಲಾಸ್ಟ್ ಡೇಟ್ ವರೆಗೂ ವೇಟ್ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಸಾಧ್ಯವಾದಷ್ಟು ಇನ್ ಬಿಟ್ವೀನ್ ಡೇಟ್ಗಳೆಲ್ಲ ಹಾಕಿಕೊಡ್ರಿ. ಮುಂದೆ ಏನಪ್ಪ ಅಂದ್ರೆ ಸರ್ವರ್ ಪ್ರಾಬ್ಲಮ್ ಮತ್ತೊಂದು ಮಗದೊಂದು ಆಗಿ ಸೊ ನೀವು ಟೆನ್ಸ್ ಆಗೋದು ಬೇಡ. ಓಕೆನಾ? ಸೊ ಇನ್ನು ಹಾಲ್ ಟಿಕೆಟ್ ಅನ್ನ ಬಿಡುಗಡೆ ದಿನಾಂಕವನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅಕ್ಟೋಬರ್ 1ನೇ ತಾರೀಕು 1/10/2026 ನಿಮ್ಮ ಅಡ್ಮಿಷನ್ ಟಿಕೆಟ್ ಅನ್ನ ಬಿಡುಗಡೆಗೊಳಿಸ್ತಾರೆ. ಅಂತಿಮವಾಗಿ ಪರೀಕ್ಷಾ ದಿನಾಂಕ, ವೆರಿ ಇಂಪಾರ್ಟೆಂಟ್ ಡೇಟ್, 11/10/2026 ಭಾನುವಾರದಂದು ಕೆಸೆಟ್ ಪರೀಕ್ಷೆಯ ಒಂದು ಎಕ್ಸಾಮ್ ನಡೆಯುತ್ತೆ. ಸೊ ಹಾಗಾಗಿ ಬಹಳ ದಿನಗಳಿಂದ ನೀವು ತಯಾರಿಯನ್ನು ಮಾಡ್ಕೊತಾ ಇರ್ತೀರಾ. ಸೊ ಈ ಪ್ರಮುಖ ಮಾಹಿತಿಯನ್ನ ನೀವು ಗಮನದಲ್ಲಿಟ್ಟುಕೊಂಡು ಸೂಕ್ತವಾಗಿ ಸಮಯಕ್ಕೆ ಲಾಸ್ಟ್ ಡೇಟ್ಗಿಂತ ಮುಂಚೆನೆ ಅರ್ಜಿಯನ್ನು ಸಲ್ಲಿಸಿರಿ. ಹಾಗಾಗಿ ನೀವು ಕೆಸೆಟ್ ಬರಲಿಕ್ಕೆ ಮತ್ತಷ್ಟು ನಿಶ್ಚಿಂತೆಯಿಂದ ಅಥವಾ ನಿರ್ಬಿಡದಿಂದ ಓದ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ. ಸೊ ಲಾಸ್ಟ್ ಡೇಟ್ ಒಳಗೆ ಇಟ್ಕೊಂಡ್ರೆ ಏನಾಗುತ್ತೆ, ಸರ್ವರ್ ಪ್ರಾಬ್ಲಮ್ಮು ಈಗಾಗಲೇ ಹೇಳಿದಾಗೆ ಅದ್ಯಾವುದಕ್ಕೂ ನೀವು ಒಳಗಾಗ್ಲಿಕ್ಕೆ ಹೋಗ್ಬೇಡಿ. ಸೊ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸ್ರಿ. ಇನ್ನು ಕೆಎ ಇಂದ ಇರತಕ್ಕಂಥ ಈ ಒಂದು ಪರೀಕ್ಷೆ, ಸೊ ಒಟ್ಟು 37 ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಅನ್ನ ಕೆಸೆಟ್ ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ. ಇನ್ನು ಇದಕ್ಕೆ ಯಾವುದೇ ವಯೋಮಿತಿ ಇರೋದಿಲ್ಲ, ಗರಿಷ್ಠ ಏಜ್ ಲಿಮಿಟ್ ಇರೋದಿಲ್ಲ. ಯಾರಾದ್ರೂ ಸಹ ಈ ಒಂದು ಕೆಸೆಟ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ಕೊಳ್ಬಹುದು. ಸೊ ಪರೀಕ್ಷಾ ಶುಲ್ಕದ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೇನೆ ನೋಡಿ. ಸೊ ಆಲ್ರೆಡಿ ಸಾಮಾನ್ಯ ವರ್ಗ, ಪ್ರವರ್ಗ 2A 2B 3A 3B ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 750 ರೂಪಾಯಿ ಇರುತ್ತೆ. ಪ್ರವರ್ಗ 1 SCA SCB SC ST ಮತ್ತು PWD ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀ ಇರುತ್ತೆ. ಸೊ ಇನ್ನು ಪರೀಕ್ಷಾ ವಿಧಾನದ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಸೊ 2 ಪೇಪರ್ ಇರ್ತವೆ, ಪೇಪರ್ 1 ಪೇಪರ್ 2 ಅಂತ. ಸೊ 100 ಮಾರ್ಕ್ಸ್ಗೆ ಪೇಪರ್ 1 ಇದ್ರೆ ಪೇಪರ್ 2 200 ಮಾರ್ಕ್ಸ್ಗೆ ಇರುತ್ತೆ. ಒಟ್ಟಾರೆ 50 ಪ್ರಶ್ನೆಗಳು ಪೇಪರ್ 1ಗೆ ಇದ್ರೆ 100 ಪ್ರಶ್ನೆಗಳು ಪೇಪರ್ 2ಗೆ ಇರ್ತವೆ. 2 ಅಂಕದ ಪ್ರಶ್ನೆಗಳು, ಪ್ರತಿ ಒಂದು ಪ್ರಶ್ನೆಗೆ 2 ಅಂಕ ಇರ್ತವೆ. ಇನ್ನು 3 ಗಂಟೆಗಳ ಒಂದು ಪರೀಕ್ಷಾ ಅವಧಿ ಆಗಿರುತ್ತೆ, 10ರಿಂದ ಮಧ್ಯಾಹ್ನ 11 ಗಂಟೆವರೆಗೆ. ಸೊ ನೋಡಿ, ಪೇಪರ್ 1 ಪೇಪರ್ 2 ಎರಡಕ್ಕೂ ಸಹ ಸೇರಿ ಒಟ್ಟು 3 ಗಂಟೆ ಅವಧಿ. ಸೊ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿದೆ. ಇನ್ ಡೀಟೇಲ್ ಆದಂತಹ ಈ ಒಂದು ಅಧಿಸೂಚನೆಯನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ರಿ. ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂತ ಲಿಂಕ್ ಅನ್ನ ನಾನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದು ಸಹ ನೋಡ್ಕೊಳ್ಬಹುದು. ನೀವು ಆ ಲಿಂಕ್ ಅನ್ನು ಕ್ಲಿಕ್ ಮಾಡೋ ಮೂಲಕ ಸೊ ನೇರವಾಗಿ ಸೊ ಕೆಎ ವೆಬ್ಸೈಟ್ಗೆ ಹೋಗಿ ಆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಹಾಗೆಯೇ ಪೇಪರ್ 1ಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಅನ್ನು ಸಹ ಸಂಕ್ಷಿಪ್ತವಾಗಿ ಇಲ್ಲಿ ಕೊಟ್ಟಿದ್ದಾರೆ, ಅದು ಸಹ ನೋಡ್ಕೊಳ್ರಿ. ಸೊ ಈಗಾಗಲೇ ನೋಡಿಕೊಂಡು ಅಭ್ಯಾಸವನ್ನ ಸೊ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಇವತ್ತು ಒಟ್ಟಾರೆ ನೋಟಿಫಿಕೇಶನ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನ ಅಧಿಸೂಚನೆಯನ್ನು ಒಮ್ಮೆ ಓದಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಯಥಾ ಪ್ರಕಾರ ನಿಮ್ಮ ಜೊತೆ ಇಟ್ಟುಕೊಂಡು ಏನಪ್ಪ ಅಪ್ಲಿಕೇಶನ್ ಹಾಕಿ ಮುಂಬರುವ ಸಂದರ್ಭಗಳಲ್ಲಿ ಮತ್ತೆ ಏನಾದರೂ ಮಾಹಿತಿ ಇದ್ದರೆ ನಿಮಗೆ ಶೇರ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್, ಮತ್ತೆ ಭೇಟಿಯಾಗೋಣ. ಸೊ ಎಲ್ಲರಿಗೂ ಧನ್ಯವಾದಗಳು.